ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಲತಾ, ನಾನು ತುಮಕೂರಿನಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಒಂದು ಟ್ರಾವೆಲ್ ವಿಡಿಯೋ ಆಗಿರುತ್ತೆ. ನಾವು ಇವತ್ತು ಒನ್ ಡೇ ಟ್ರಿಪ್ ಮೈಸೂರಿಗೆ ಪ್ಲ್ಯಾನ್ ಮಾಡಿದ್ವಿ. ಒಂದು ದಿನದಲ್ಲಿ ಮೈಸೂರಿಗೆ ಯಾವ್ಯಾವ ಪ್ಲೇಸ್ಗೆ ಹೋಗಿ ಬರ್ತೀವಿ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ದೇವಿಗೆ ಸೀರೆ ಮತ್ತು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪೂಜೆನ ಮಾಡಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಸ್ವಲ್ಪ ಫೋಟೋ ಎಲ್ಲ ತಗೊಂಡು ನೆಕ್ಸ್ಟ್ ಮಹಿಷಾಸುರನ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಆನ್ ದ ವೇ ದಾರಿಲಿ ಎಳ್ನೀರು ಕುಡ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಅದೇ ದ ವರ್ಲ್ಡ್ ಫೇಮಸ್ ಮೈಸೂರು ಝೂ. ಮೈಸೂರು ಝೂ ಅಂತಾನೆ ಫೇಮಸ್ ಆಗಿರೋ ಶ್ರೀ ಜಯಚಾಮರಾಜೇಂದ್ರ ಜುವೆಲಾಜಿಕಲ್ ಗಾರ್ಡನ್ಸ್ ಮೈಸೂರಿನಲ್ಲಿ ನಾವಿವಾಗಿದ್ದೀವಿ. ಮೊದಲನೇದಾಗಿ ನಾವು ಬಿಗ್ ಕ್ಯಾಟ್ಸ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಚಿರತೆ ಇಲ್ಲಿ ಹೇಗೆ ರೌಂಡ್ ಹೊಡಿತಾ ಇದೆ. ಮೈಸೂರು ಝೂ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಝೂ ಆಫ್ ಇಂಡಿಯಾ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು 1892ರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಮತ್ತು ಇದು 160 ಎಕರ್ಸಲ್ಲಿ ಈ ಝೂ ಈಗ ಪ್ರೆಸೆಂಟಲ್ಲಿ ಇದೆ. ವರ್ಷದಲ್ಲಿ ಈ ಝೂಗೆ 35 lakhs ಅಷ್ಟು ಟೂರಿಸ್ಟ್ ವಿಸಿಟ್ ಮಾಡ್ತಾರೆ. ಅದರಲ್ಲಿ 30% ಅಷ್ಟು ಮಕ್ಕಳೇ ಇರ್ತಾರಂತೆ. ಈ ಝೂನ ಮೇನ್ ಇಂಟೆನ್ಷನ್ ಬಂದು ವೈಲ್ಡ್ ಲೈಫ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು. ಝೂ ಪ್ರೈಸ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ ಟಿಕೆಟ್ ಪ್ರೈಸ್ ಅಡಲ್ಟ್ಸ್ಗೆ 100 ಮತ್ತು ಚಿಲ್ಡ್ರನ್ಸ್ಗೆ 50 rupees. ನೋಡಿ ಇಲ್ಲಿ ಕ್ರೊಕೊಡೈಲ್ ಹೇಗೆ ಇದೆ, ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು ನೋಡಿ. ನಿಜವಾಗ್ಲೂ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಒಂದ್ಸತಿ ವಿಸಿಟ್ ಮಾಡಿ ಮಕ್ಕಳ ಜೊತೆ. ಇನ್ನು ಮುಂದೆ ಸ್ನೇಕ್ಸ್ದು ಎಲ್ಲ ತುಂಬ ನಾನು ನಿಜವಾಗ್ಲೂ ಭಯಪಟ್ಟಿದ್ದು ಯಾವುದಕ್ಕೆ ಅಂದರೆ ಸ್ನೇಕ್ಸಿನ ನೋಡ್ಬಿಟ್ಟಪ್ಪ, ನಿಜವಾಗ್ಲೂ ಆಗಿನ ಪೊರೆ ಸ್ನೇಕ್ಸು ನಿಜ ನನಗೆ ಟೆರಿಬಲ್ ಆಗಿತ್ತು ಅದು ಎಕ್ಸ್ಪೀರಿಯೆನ್ಸ್ ನನಗೆ. ಅದು ಮಾತ್ರ ಆ ಸೆಕ್ಷನ್ ಮಾತ್ರ ನಂಗೆ ಇಷ್ಟ ಆಗಲಿಲ್ಲ, ಮಿಕ್ಕಿದ್ದೆಲ್ಲ ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿ ಜಿರಾಫೆ. ಹಾಗೆ ಎವ್ರಿ ಟ್ಯೂಸ್ಡೇ ಇದು ಝೂ ಹಾಲಿಡೇ ಇರುತ್ತೆ, ಮೇಂಟೆನೆನ್ಸ್ ಹಾಲಿಡೇ ಅಂತ. ನೀವು ಚೆಕ್ ಮಾಡಿಬಿಟ್ಟು ಹೋಗ್ರಿ, ಅಂದರೆ ಕಂಪಲ್ಸರಿ ಇದ್ದಿದ್ದೇ ಇರುತ್ತೆ. ಅವತ್ತು ಯಾರೂ ಝೂ ವಿಸಿಟ್ ಮಾಡಬೇಡಿ. ನಮಗೆ ಮೈಸೂರಲ್ಲಿ 8 ಗಂಟೆಗೆಲ್ಲ ದೇವಿ ದರ್ಶನ ಆಗೋಯಿತು. ಆವಾಗ ಎಳ್ನೀರು ಬೇರೆ ಕುಡಿದ್ವಿ, ಹೊಟ್ಟೆ ಹಸಿತಾ ಇರಲಿಲ್ಲ. ಇವಾಗ ಝೂಗೆ ಬಂದ್ಬಿಟ್ವಿ ಜೋಶಲ್ಲಿ. ಈಗ ಹೊಟ್ಟೆ ತುಂಬ ಹಸಿತಾ ಇತ್ತು, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಝೂ ಅಲ್ಲೇ ಒಂದು ಕ್ಯಾಂಟೀನ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡಿ ಟಾಟಲ್ಸ್, ಇದೆಲ್ಲ ಎಷ್ಟೊಂದು ಟಾಟಲ್ಸ್ ಇತ್ತು ಅಂತ ನಂಗೆ ನೋಡಿ ತುಂಬ ಖುಷಿ ಆಯಿತು. ಇದು ಜಿರಾಫೆ ನೆಕ್ಕಲ್ಲಿ ನಮ್ಗೆ ಹೈಟ್ ಮೆಜರ್ ಮಾಡ್ಕೊಳೋಕ್ಕೆ ಅಂತ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನಾವು ಝೂನ ಮುಗಿಸ್ಕೊಂಡು ಬಂದಿದ್ದು ಎಲ್ಲಿಗೆ, ವಿಶ್ವವಿಖ್ಯಾತ ಮೈಸೂರು ಪ್ಯಾಲೇಸ್ ನೋಡೋಕ್ಕೆ. ಇದು ನನಗಂತೂ ತುಂಬ ಹೋಗಬೇಕು ಅಂದರೆ ಇಷ್ಟ ಆಗಿದ್ದು ಪ್ಲೇಸ್ ಇದು. ನಾವು ನೋಡಿರೋದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಮೈಸೂರು ಪ್ಯಾಲೇಸ್. ಅಂದರೆ ಝೂನು ಇಷ್ಟ ಆಯಿತು, ನನಗೆ ಪ್ಯಾಲೇಸ್ ತುಂಬ ಇಷ್ಟ ಆಯಿತು. ನಾನು ಫಸ್ಟೇ ಒಂದು ಸತಿ ಎಲ್ಲ 3ನೇ ಸತಿ ನಾನು ಇದನ್ನು ನೋಡ್ತಾ ಇರೋದು. ಆದರೂ ನನಗೆ ಮೈಸೂರು ಪ್ಯಾಲೇಸ್ ಎಷ್ಟು ಸತಿ ನೋಡಿದ್ರೂ ತುಂಬ ಇಷ್ಟ ಆಗುತ್ತೆ. ಮೈಸೂರು ಪ್ಯಾಲೇಸ್ನ ಅಂಬಾವಿಲಾಸ ಅಂತಲೂ ಕರೀತಾರೆ. ಮೈಸೂರು ಪ್ಯಾಲೇಸು ಮೈಸೂರಿನ ಸೆಂಟರಲ್ಲಿ ಇರುತ್ತೆ. ಮೈಸೂರು ಪ್ಯಾಲೇಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 1897ರಲ್ಲಿ. ಇದಕ್ಕಿಂತ ಮುಂಚೆ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು 1804ರಲ್ಲಿ ಮೈಸೂರು ಅರಮನೆಯನ್ನು ನಿರ್ಮಿಸಿರ್ತಾರೆ. ಅದು 1897ರಲ್ಲಿ ಆಕಸ್ಮಿಕ ಬೆಂಕಿಯಿಂದ ಅರಮನೆ ಪೂರ್ತಿ ಸುಟ್ಟೋಗುತ್ತೆ. ಆವಾಗ ಮತ್ತೆ
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವಾಗಿರುವಂಥ ಅರಮನೆಯನ್ನು ನಿರ್ಮಾಣ ಮಾಡಿರ್ತಾರೆ. 1912ರಲ್ಲಿ ಮತ್ತೆ ಇದು ರೀಓಪನ್ ಆಗುತ್ತೆ ಪ್ಯಾಲೇಸು. ಟಿಕೆಟ್ಸ್ ಬಂದು ಅಡಲ್ಟ್ಸ್ಗೆ 100 ರೂಪೀಸ್ ಮತ್ತು ಕಿಡ್ಸ್ಗೆ 50 ರೂಪೀಸ್ ಇರುತ್ತೆ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10ಇಂದ ಈವ್ನಿಂಗ್ 5:30ವರೆಗೂ ಇರುತ್ತೆ. ರಾಜ ಬಂದರು, ಚಂದನ್ ಮಹಾರಾಜ ಬಂದರು. ನೆಕ್ಸ್ಟು ಈ ಸಿಲ್ವರ್ ಚೇರ್ಸು ಮತ್ತು ಸಿಲ್ವರಿಂದ ಮಾಡಿರುವಂಥ ಡ್ರೆಸ್ಸಿಂಗ್ ಟೇಬಲ್ಸು, ಆನೆ ದಂತದಿಂದ ಮಾಡಿರುವಂಥ ಪೇಂಟಿಂಗ್ಸ್, ಇದೆಲ್ಲ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು, ಸರ್ಪ್ರೈಸ್ ಆಯಿತು. ನಾನು ಬಂದಿದ್ದಾಗ ಪ್ಯಾಲೇಸ್ಗೆ ಚಿಕ್ಕವಳು, ನನಗೆಲ್ಲ ಈಗೇನು ನೆನಪಿರಲಿಲ್ಲ. ಇದೆಲ್ಲ ಸಿಲ್ವರ್ದು ಮಿರರು, ಮೇಕಪ್, ಡ್ರೆಸ್ಸಿಂಗ್ ಟೇಬಲ್ಸು ಇದೆಲ್ಲ ಈಗ ನೋಡಿ ಇನ್ನೂ ಎಕ್ಸೈಟ್ ಆದೆ ನಾನು. ನೆಕ್ಸ್ಟು ನಾವು ಪ್ಯಾಲೇಸ್ ಆದಮೇಲೆ ಬಂದಿದ್ದು KRS ಡ್ಯಾಮ್, ಬೃಂದಾವನ ಗಾರ್ಡನ್ಗೆ. ನಮ್ಮದು ಪ್ಲ್ಯಾನಲ್ಲಿ ಇರಲಿಲ್ಲ. ನಮ್ಮ ಪ್ಲ್ಯಾನಲ್ಲಿ ಇದ್ದಿದ್ದು ಮೇನ್ ಚಾಮುಂಡೇಶ್ವರಿ ದೇವಸ್ಥಾನ, ಝೂ ಮತ್ತು ಪ್ಯಾಲೇಸ್ ಇದ್ದಿದ್ದು. ನಮಗೆ ದೇವಸ್ಥಾನದಲ್ಲಿ ಸ್ವಲ್ಪ ಬೇಗನೆ ದರ್ಶನ ಆಯಿತು. ಟೈಮಿಂಗ್ಸ್ ಜಾಸ್ತಿ ಇಡಿಸ್ಲಿಲ್ಲ. ನಮಗೆ ಬೇಗ ದರ್ಶನ ಆಗಿದ್ದರಿಂದ 3 ನಮ್ಮದು ಪ್ಯಾಲೇಸು ಪೂರ್ತಿ ನೋಡಿದಾಗಿತ್ತು. ಅದಕ್ಕೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಡ್ಯಾಮ್ಗೆ ಹೋಗೋಣ, KRS ಡ್ಯಾಮ್ಗೆ ಅಂತ ಹೇಳ್ಬಿಟ್ಟು ಬಂದ್ವಿ. KRS ಡ್ಯಾಮ್ ಅಂದರೆ ಕೃಷ್ಣರಾಜ ಸಾಗರ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 1911ಅಲ್ಲಿ ಮತ್ತು ಇದು ಓಪನ್ ಆಗಿದ್ದು 1932ಅಲ್ಲಿ. ಇದು ಪೂರ್ತಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು 10.34 ಮಿಲಿಯನ್ಸ್ ಆಗಿರುತ್ತೆ. ಇದಕ್ಕೆ ಎಂಟ್ರೆನ್ಸ್ ಫೀಸ್ ಬಂದು ಅಡಲ್ಟ್ಸ್ಗೆ 15 ರೂಪೀಸ್ ಮತ್ತು ಕಿಡ್ಸ್ಗೆ 5 ರೂಪೀಸ್ ಇರುತ್ತೆ. ವಾರದ ಪೂರ್ತಿ ದಿನವೂ ನಿಮಗೆ ಇದು ಓಪನ್ ಇರುತ್ತೆ. ಮಾರ್ನಿಂಗ್ 6:30ಇಂದ ಈವ್ನಿಂಗ್ 9 PM ಇದು ಓಪನ್ ಇರುತ್ತೆ. KRSಯಿಂದ ನಾವು 5:30ಗೆ ಬಿಟ್ಟಿದ್ದಕ್ಕೆ ನಾವು 8:30ಗೆಲ್ಲ ತುಮಕೂರಿಗೆ ಬಂದಿದ್ವಿ. ತುಮಕೂರಲ್ಲೇ ನಾವು ಡಿನ್ನರ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.